भाजपला महात्मा गांधीजींबद्दल आदर आणि श्रद्धा आहे. विकसित भारत या संकल्पनेतून केंद्र सरकार मनरेगा योजनेचे नाव बदलत आहे, असे माजी उपमुख्यमंत्री अश्वत्थ नारायण यांनी सांगितले. बुधवारी बेळगावमध्ये पत्रकारांशी बोलताना ते म्हणाले की विकसित भारत हे उद्दिष्ट समोर ठेवून प्रत्येक व्यक्तीने आपले कर्तव्य पार पाडावे ही संकल्पना आहे. महात्मा गांधीजींची ही कल्पना स्वराज्याचीच होती. त्यांनी त्या काळात काँग्रेसचे विसर्जन केले होते. मात्र आज गांधी कुटुंबाकडून राजकारण केलं जात आहे, ही दुर्दैवी बाब असल्याचे ते म्हणाले. ಮಹಾತ್ಮ ಗಾಂಧಿ ಹೆಸರಲ್ಲಿರುವಂಥ ಯೋಜನೆಯನ್ನ ರಾಮ್ಜಿ ಅಂತ ಇಡ್ತಾ ಇದ್ದೀವಿ ಅಂತ ಆರೋಪ ಮಾಡ್ತಾರೆ. ನಮಗೆ ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಸಂಪೂರ್ಣ ಗೌರವ ಮತ್ತು ವಿಶ್ವಾಸ ಮಹಾತ್ಮ ಗಾಂಧಿಯವ್ರ ಮೇಲಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅವ್ರ ಮೇಲೆ ಅತಿಯಾದ ನಮಗೆ ಗೌರವನೂ ಇದೆ, ನಂಬಿಕೆಯೂ ಇದೆ. ಈ ನಾಮಕರಣವನ್ನು ಮಾಡುವಂಥದ್ದು ವಿಕಸಿತ್ ಭಾರತ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕಾಣಬೇಕು. ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ಅಭಿವೃದ್ಧಿ ಹೊಂದಂಥ ರಾಷ್ಟ್ರವಾಗಬೇಕು, ವಿಕಸಿತ್ ಭಾರತ ಆಗಬೇಕು ಅಂದರೆ ಯಾವ ರೀತಿಯ ಪ್ರಯತ್ನಗಳು 2047 ಇಟ್ಕೊಂಡಿರೋಂಥ ಒಂದು ಗುರಿ ಇದು. ಇವತ್ತೇನು ನರೇಂದ್ರ ಮೋದಿಯವರು ಈ ಕಾಲಕ್ಕೆ ನಾವು ಎಲ್ಲವನ್ನೂ ಇಲ್ಲೇ ಮಾಡ್ತೀವಿ ಅನ್ನೋದಲ್ಲ, ಒಂದು ಗುರಿ ಇಟ್ಕೊಂಡು ನಾವು ಪ್ರತಿಯೊಬ್ಬ ಭಾರತೀಯನು ಹೇಗೆ ಇದಕ್ಕೆ ತೊಡಗಿಸ್ಕೋಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥ ಉದ್ದೇಶವಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ಯಾವಾಗಲೂ ದುರುದ್ದೇಶ ಬಿಟ್ಟರೆ ಸದುದ್ದೇಶ ಇಲ್ಲವೇ ಇಲ್ಲ. ಅವರ ರಾಷ್ಟ್ರ ಕಟ್ಟೋದ್ರಲ್ಲಿ ಇನ್ನೂ ಹೆಚ್ಚಿನ ಸ್ಪಷ್ಟತೆ, ಇನ್ನು ಉತ್ತಮವಾಗಿ ಪ್ರಯತ್ನ ಮಾಡೋದ್ರಲ್ಲಿ ಅವರ ಗುರಿ ಇಲ್ಲ. ಖಂಡಿತ ಇವತ್ತು ವಿಕಸಿತ್ ಭಾರತ ಅಂದರೆ ಪ್ರತಿಯೊಬ್ಬ 140 ಕೋಟಿ ನಾಗರಿಕರಿಗೆ ತಿಳುವಳಿಕೆ ಆಗಬೇಕು ಅಂದರೆ ವಿಕಸಿತ್ ಭಾರತ ಅಂದರೆ ಎಷ್ಟು ಜನ ಹೇಳಲಿಕ್ಕಾಗುತ್ತೆ ಹೇಳಿ. ವಿಕಸಿತ್ ಭಾರತ ಅನ್ನುವಂಥದ್ದು ನಮ್ಮ ಗುರಿಯಾಗಿರೋದು 2047 ಒಳಗೆ ಏನೆಲ್ಲ ಪ್ರಯತ್ನ ಮಾಡಬೇಕು, ಏನೆಲ್ಲ ನಮ್ಮ ನಡೆಯಾಗಿರಬೇಕು, ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ಜವಾಬ್ದಾರಿಯುತವಾಗಿ ಈ ದಿಕ್ಕಲ್ಲಿ ಪ್ರಯತ್ನ, ಎಲ್ಲರ ಪ್ರಯತ್ನದಿಂದ ವಿಕಸಿತ್ ಭಾರತವನ್ನು ಮಾಡಲಿಕ್ಕಾಗುತ್ತೆ. ಕೆಲವೇ ವ್ಯಕ್ತಿಗಳಿಂದ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಭಾಗಿಗಳಾಗಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರು ಬದಲಾವಣೆ ಬಿಜೆಪಿಯೇ ಸರಿಯಾ? ಸರ್, ನಾವು ಮಹಾತ್ಮ ಗಾಂಧಿಯವ್ರ ಕಲ್ಪನೆ ಏನು, ಸ್ವರಾಜ್ಯ ಕಾಣಬೇಕು ಅನ್ನೋಂಥದ್ದು. ಬರೀ ನನ್ನ ಹೆಸರು ಇಟ್ಕೊಳ್ಳಿ ಅಂತೇನು ಮಹಾತ್ಮ ಗಾಂಧಿಯವ್ರು ಯಾರಿಗೇನು ಹೇಳಿರಲಿಲ್ಲ. ನನ್ನ ಹೆಸರು ಇಟ್ಕೊಂಡು ನನ್ನ ಹೆಸರಲ್ಲಿ ನೀವೇನು ಬೇಕಾದ್ರೂ ತಪ್ಪನ್ನು ಮಾಡಿ ಈ ಮಹಾತ್ಮ ಗಾಂಧಿಯವ್ರ ಹೆಸರು ಇಟ್ಕೊಂಡು ಈ ಗಾಂಧಿ ಕುಟುಂಬದವರು ಅವರ ಕುಟುಂಬನೇ ಗಾಂಧಿ ಕುಟುಂಬವನ್ನು ಮಾಡಿಕೊಂಡು ಈ ಕಾಂಗ್ರೆಸ್ ಪಕ್ಷದವ್ರ ಮತಯಾಚನೆ ಅವ್ರು ಅವತ್ತೇ ಕಾಂಗ್ರೆಸ್ ಪಕ್ಷನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ವಿಸರ್ಜನೆಯನ್ನು ಮಾಡಿ ಮುಂದಕ್ಕೆ ಹೋಗಿ ಅಂತ ಅವ್ರ ಮಾತು ಕೇಳಿದಾರಾ? ವಿಸರ್ಜನೆಯನ್ನು ಕಾಂಗ್ರೆಸ್ ಪಕ್ಷನ ಮಾಡಲಿಲ್ಲ. ಗಾಂಧಿ ಅವ್ರ ಹೆಸರನ್ನ ಇವ್ರ ಕುಟುಂಬಕ್ಕೆ ಹೆಸರಿಟ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ತಿರುವಂಥವ್ರು. ಅಂಥ ಕುಟುಂಬವೇ, ಅಂಥ ವ್ಯಕ್ತಿಗಳೇ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಹತ್ವ, ಅವರ ಮಾತಿಗೆ ಏನು ಮಹತ್ವ ಕೊಡುವಂಥ ಪ್ರಶ್ನೆನೇ ಇಲ್ಲ. ಇದೆ ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಉತ್ತರ ಕರ್ನಾಟಕ, ಹಾಗೆ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಈ ಎರಡು ಪಕ್ಷ, ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡು ಕೂಡಿಸಿ ಉತ್ತರ ಕನ್ನಡದಲ್ಲಿ ಹೊಲ್ತಾ ಇದ್ದವನ್ನೇ ತೋರಿಸ್ತಾ ಇದ್ರೆ ಅಂತ ಜನ ಆರೋಪ ಮಾಡ್ತಾರೆ. ಖಂಡಿತ ನೋಡಿ, ಇವತ್ತಿನ ಚರ್ಚೆ ಸರ್ಕಾರ ಏನನ್ನು ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಇವತ್ತೆಲ್ಲ ಸದಸ್ಯರುಗಳು ತಿಳಿಸಿದ್ದಾರೆ. ಈ ಸಲಹೆಗಳನ್ನು ತಗೊಂಡು ಸರ್ಕಾರ ಅನುಷ್ಠಾನವನ್ನು ಮಾಡಬೇಕು, ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಈ ಪ್ರಯತ್ನವನ್ನು ಮಾಡದೆ ಬರೀ ನೆಪ ಮಾತ್ರದಲ್ಲಿ ಮಾತುಗಳನ್ನು ಕೇಳುವಂಥ ಕೆಲಸಗಳು ಆಗ್ತಿದೆ. ಖಂಡಿತ ಈ ದಿಕ್ಕಿನಲ್ಲಿ ಶಿಕ್ಷಣದಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ಕಾಣಬೇಕು, ಆರೋಗ್ಯ ಕ್ಷೇತ್ರದಲ್ಲಿ ಕಾಣಬೇಕು, ಮೂಲಭೂತ ಸೌಕರ್ಯದಲ್ಲಿ ಮತ್ತು ಈ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಿದ್ರೆ ಇನ್ನೂ ಹೆಚ್ಚಿನ ನಾವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ಒಟ್ಟಾರೆ ಈ ದಿಕ್ಕಿನಲ್ಲಿ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು. ಪ್ರತಿಪಕ್ಷವಾಗಿ ಸರ್ಕಾರ ವಿಫಲವಾದಾಗ ಸರ್ಕಾರಕ್ಕೆ ಮನವರಿಕೆ, ತಿಳುವಳಿಕೆ ಅನ್ನು ಕೊಡಲಿಕ್ಕೆ ಇವತ್ತು ಪ್ರತಿಪಕ್ಷ ಜವಾಬ್ದಾರಿಯುತವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ದಿಕ್ಕಲ್ಲಿ ಇವತ್ತು ಸರ್ಕಾರಗಳು ಇನ್ನೂ ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕಾಗಬೇಕಾಗುತ್ತೆ, ಕೆಲಸ ಮಾಡುವಂಥದ್ದಾಗುತ್ತೆ. ಮತ್ತು ಎಲ್ಲರೂ ಸೇರಿ, ಎಲ್ಲರೂ ಕೂಡಿ ಮಾಡುವಂಥ ಕೆಲಸ ಈ ದಿಕ್ಕಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ತಿರುವಂಥದ್ದು. ಅದಕ್ಕೆ ಹೇಳಿದೆ, ಭ್ರಷ್ಟಾಚಾರ ಮುಕ್ತ ಮಾಡಬೇಕು. ದುಡ್ಡು ಎಲ್ಲಿಗೆ ಹೋಗಿದೆ ಅಂತ ನೋಡಬೇಕು. ಯಾವ ರೀತಿ ಗುಣಮಟ್ಟದ ಕಾರ್ಯಗಳು, ಕೆಲಸಗಳು, ಅಭಿವೃದ್ಧಿಗಳಾಗಿದೆ, ಯಾರ ಜೇಬಿಗೆ ಹೋಗಿದೆ, ಯಾರು ಸದ್ಬಳಕೆ ಆಗಿದೆಯಾ, ದುರ್ಬಳಕೆ ಆಗಿದೆಯಾ ಅನ್ನೋಂಥದ್ದೆಲ್ಲ ಬಯಲಿಗೂ ಬರುತ್ತೆ. ಅಧಿವೇಶನದಲ್ಲಿ ಹೋಟೆಲ್ಗಳು ಮತ್ತೆ ಕ್ಯಾಂಟೀನ್ಗಳು ಬೆಳವಣಿಗೆ ಆಗ್ತಾ ಇದ್ದಾವೆ, ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಅಧಿವೇಶನದಿಂದ. ಖಂಡಿತ ಅಭಿವೃದ್ಧಿ ಆಗ್ತಿದೆ. ಅಭಿವೃದ್ಧಿ ಆಗಲಿಲ್ಲ ಅಂದರೆ ಆಗುತ್ತಾ? ಅಭಿವೃದ್ಧಿ ಆಗ್ತಿದೆ, ಇನ್ನು ಬಯಸಿದ ಮಟ್ಟದಲ್ಲಿ ಆಗ್ತಿಲ್ಲ.
ಬಯಸಿದ ಮಟ್ಟದಲ್ಲಿ ಆಗುತ್ತೆ. हिवाळी अधिवेशनात उत्तर कर्नाटकातील समस्यांवर चर्चा होणं आवश्यक आहे, मात्र त्या समस्या सोडवण्याची इच्छाशक्ती सरकारकडे नसल्याचा आरोपही त्यांनी केला. विनोद कोलकार, KMM मराठी, बेळगाव.